ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ನಾನು ವಿಶ್ವ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಜಗತ್ತಿನಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಪ್ರಾರಂಭ ಆಗಿದೆ. ಇದು ಯಾವ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಆದರೆ ನಾನಿವತ್ತು ಮಾತನಾಡಲು ಆಯ್ಕೆ ಮಾಡಿಕೊಂಡ ವಿಚಾರ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ 2 ದಿನಗಳ ಭೇಟಿಗಾಗಿ ರಷ್ಯಾಕ್ಕೆ ತೆರಳಿದ್ದಾರೆ. ಇವತ್ತು ಅವರು ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆ ಭೇಟಿಯನ್ನು ಮಾಡಿದರು. ಇದಕ್ಕೂ ಮೊದಲು ಅವರು ರಷ್ಯಾದ RT ಚಾನಲ್ಗೆ ಒಂದು ಸಂದರ್ಶನವನ್ನು ನೀಡಿದರು. ಅದರ ಬಗ್ಗೆ ನಾವು ಮಾತನಾಡಬೇಕು. ಅದರ ಜೊತೆ ಈ ಇಮ್ರಾನ್ ಖಾನ್ ಎಂಬ ವ್ಯಕ್ತಿ ಸಂಪೂರ್ಣವಾಗಿ ತಮ್ಮ ಸ್ಥಿಮಿತತೆಯನ್ನು ಕಳೆದುಕೊಂಡಂತೆ ಕಾಣ್ತಾ ಇದೆ ನನಗೆ. ಹಾಗೆ ನೋಡಿದರೆ ಪಾಕಿಸ್ತಾನವೇ ತೀವ್ರ ಸಂಕಷ್ಟದಲ್ಲಿದೆ. ಬಾಂಗ್ಲಾದೇಶ ಒಡೆದು ಬೇರೆ ಯಾದ ಮೇಲೆ ಈಗ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ, ಸಿಂಧ್ನಲ್ಲಿ ಪ್ರತ್ಯೇಕತಾ ಹೋರಾಟಗಳು ಪ್ರಾರಂಭ ಆಗಿವೆ. ಅದರ ಜೊತೆಗೆ ಪಾಕಿಸ್ತಾನದ ಆರ್ಥಿಕತೆ ಕುಸಿದು ನೆಲಕಚ್ಚಿದೆ. ಭಿಕ್ಷೆ ಬೇಡುವ ಹಂತಕ್ಕೆ ಪಾಕಿಸ್ತಾನ ಬಂದು ತಲುಪಿದೆ. ಈಗ ಯಾರ ಹತ್ತಿರ ಭಿಕ್ಷೆ ಬೇಡಬೇಕು, ಹೊಸದಾಗಿ ಯಾರು ಭಿಕ್ಷೆ ನೀಡ್ತಾರೆ ಅನ್ನುವ ಸ್ಥಿತಿಗೆ ಬಂದಿದೆ. ಸೊ ನನಗೆ ಅವರ ಆಂತರಿಕ ವಿಚಾರದ ಬಗ್ಗೆ ಮಾತನಾಡಿ ನನಗೇನೂ ಆಗಬೇಕಾಗಿಲ್ಲ. ಆದರೆ ನಾನು ಮಾತನಾಡುವುದಕ್ಕೆ ಆಯ್ಕೆ ಮಾಡಿಕೊಂಡ ವಿಚಾರ ಇಡೀ ಇಮ್ರಾನ್ ಖಾನ್ ಭಾರತ ವಿರೋಧಿ ನಿಲುಮೆ ಅಂತ. ಅವರು ಸತತವಾಗಿ ಭಾರತದ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮಾತನಾಡ್ತಾನೇ ಇದ್ದಾರೆ. ಆದರೆ ಇತ್ತೀಚೆಗೆ ಅವರು ಹತಾಶರಾದಂತೆ ಕಾಣ್ತಾ ಇದ್ದಾರೆ. ಏನಾದರೂ ಮಾಡಿ ಭಾರತದ ಜೊತೆ ಮಾತುಕತೆ ನಡೆಸಬೇಕು ಅನ್ನುವ ಹಂತಕ್ಕೆ ಬಂದಿದ್ದಾರೆ. ಯಾಕಂದರೆ ಭಾರತದ ಜೊತೆ ಆರ್ಥಿಕ ವಹಿವಾಟು ಇಲ್ಲದೇನೆ ಅರ್ಧ ಕುಸಿದೋಗಿದ್ದಾರೆ. ಅಲ್ಲಿ ಟೊಮೆಟೊ ಕೂಡ ಖರೀದಿ ಮಾಡಲಾರದ ಸ್ಥಿತಿ ಬಂದು ತಲುಪಿದೆ. ಇದರ ನಡುವೆ ಕೂಡ ಬಹುತೇಕ ಫಾರ್ಮಾಸ್ಯೂಟಿಕಲ್ ವಸ್ತುಗಳೇನಿವೆ, ಔಷಧಗಳೇನಿವೆ, ಅದು ಭಾರತದಿಂದಲೇ ಹೋಗಬೇಕು, ಅದು ಭಾರತದಿಂದ ಹೋಗ್ತಾ ಇದೆ. ಅದು ಬಿಟ್ಟು ಬೇರೆ ವ್ಯಾಪಾರ ಇಲ್ಲ. ಪಾಕಿಸ್ತಾನದ ರಫ್ತು ಪ್ರಮಾಣ ಒಂದು ರೀತಿ 0 ಅಂದರು ಅನ್ಬೋದು. ಆ ಸ್ಥಿತಿಗೆ ಬಂದು ತಲುಪಿದೆ. ದಿನನಿತ್ಯದ ಖರ್ಚಿಗೆ ಅವರ ಹತ್ರ ದುಡ್ಡಿಲ್ಲ. ಇಂಥ ಸ್ಥಿತಿಯಲ್ಲಿ ಇಮ್ರಾನ್ ಖಾನ್ ಉಳಿದುಕೊಂಡಿದ್ದು ಭಾರತದ ಟೀಕೆ ಮೂಲಕ, ಭಾರತವನ್ನು ಬೈಯುವ ಮೂಲಕ, ಮೋದಿಯವರನ್ನ ಟೀಕೆ ಮಾಡುವ ಮೂಲಕ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಅವರು ರಷ್ಯಾ ಭೇಟಿ ಕೂಡ ಅಷ್ಟೇ. ಅದು ಚೀನಾದ ಒತ್ತಾಯದ ಮೇರೆಗೆ ರಷ್ಯಾ ಭೇಟಿಗೆ ಒಪ್ಪಿಕೊಡ್ತು, ಅವರಿಗೆ ತೆರಳಿದ್ದಾರೆ. ಸೊ ಆದರೆ ಬಹುತೇಕ ಪಾಕಿಸ್ತಾನದ ಮಾಧ್ಯಮಗಳು, ಹಲವು ವಾಹಿನಿಗಳ ಪ್ರಕಾರ ಇಮ್ರಾನ್ ಖಾನ್ ರಷ್ಯಾಕ್ಕೂ ಕೂಡ ಸಾಲ ಕೇಳೋದಕ್ಕೆ ಹೋಗಿದ್ದಾರೆ ಅಂತ. ಅವರು ಹೋದ ತಕ್ಷಣ ಆ ದೇಶದ ಮುಖ್ಯ ಪ್ರಧಾನಿಗಳು, ಅಧ್ಯಕ್ಷರು ಹೆದರೋದಕ್ಕೆ ಪ್ರಾರಂಭ ಆಗ್ತಾರೆ, ಬಂದರಪ್ಪ ಸಾಲ ಕೇಳೋಕ್ಕೆ ಅಂತ. ವೈಯಕ್ತಿಕ ನೋಡಿ, ಈಗ ನಾವು ಸಾಲಗಾರರಾಗ್ಬಿಟ್ರೆ ಯಾರ್ದಾದ್ರು ಮನೆಗೆ ಬರ್ತೀರಪ್ಪ ಕಾಫಿ ಕುಡಿಯೋಕ್ಕಂತ ಫೋನ್ ಮಾಡೋ ಸಾಕು, ಬಂದಲ್ಲಪ್ಪ ಮತ್ತು ದುಡ್ಡು ಕೇಳಕ್ಕೆ ಬಂದೇನೋ ಅಂತ. ಆ ಮನಸ್ಥಿತಿ ಅದು ಇಮ್ರಾನ್ ಖಾನ್ ಮೇಲೆ ಇದೆ. ನಾನು ಗಂಭೀರವಾಗಿ ಇಮ್ರಾನ್ ಖಾನ್ ಬಗ್ಗೆ ಮಾತನಾಡಬೇಕು. ಸತತವಾಗಿ ಕಳೆದ 2-3 ವರ್ಷಗಳಿಂದ ಅವರ ಟ್ವೀಟ್ಗಳನ್ನು ನಾನು ನೋಡ್ತಾ ಬಂದಿದ್ದೇನೆ. ಅವರು ಸತತವಾಗಿ ಮೋದಿಯವರ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ. RSS ಸಂಘ ಪರಿವಾರ ಅನ್ನುವ ಮಾತನಾಡ್ತಿದ್ದಾರೆ. ಭಾರತೀಯ ಮುಸ್ಲಿಮರ ಬಗ್ಗೆ ಲಿಪ್ ಸಿಂಪತಿಯನ್ನು ತೋರಿಸ್ತಿದ್ದಾರೆ. ಅದು ನಮಗೆ ಅಗತ್ಯ ಇಲ್ಲ. RSS ಸಂಘ ಪರಿವಾರವನ್ನು ವಿರೋಧಿಸೋದಿದ್ದರೆ ಭಾರತದ ಒಳಗಡೆ ನಾವು ನಿಂತು ವಿರೋಧ ಮಾಡ್ತೀವಿ. ಅದಕ್ಕೆ ಇಮ್ರಾನ್ ಖಾನ್ ಅವರ ಬೆಂಬಲ ನಮಗೆ ಅಗತ್ಯ ಇಲ್ಲ. ಮತ್ತು ಅಂತಹ ಪ್ರಶ್ನೆ ಬಂದಾಗ, ಪಾಕಿಸ್ತಾನದ ಜೊತೆಗಿನ ಪ್ರಶ್ನೆ ಬಂದಾಗ, ನಾವು ನಮ್ಮ ಭಿನ್ನಾಭಿಪ್ರಾಯದ ನಡುವೆ ನಮ್ಮ ಪ್ರಧಾನಿಗೆ ಬೆಂಬಲ ಕೊಡಬೇಕಾಗುತ್ತೆ. ನಮ್ಮ ಜಗಳ ಆಂತರಿಕವಾದದ್ದು, ನಮ್ಮ ಭಿನ್ನಾಭಿಪ್ರಾಯಗಳು ಆಂತರಿಕವಾದದ್ದು. ಅದಕ್ಕೆ ಇಮ್ರಾನ್ ಖಾನ್ ಅವರ ಬೆಂಬಲ ಅಗತ್ಯ ಇಲ್ಲ ಅಂತ ಅವರು ಒಂದು ಮಾತನ್ನು ಹೇಳಿದರು ರಷ್ಯಾ ಟೆಲಿವಿಷನ್ನಲ್ಲಿ.
ನಾನು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟೆಲಿವಿಷನ್ ಚರ್ಚೆಗೆ ನೀವು ಯಾವನ್ರಿ ಆಹ್ವಾನಿಸೋದಕ್ಕೆ? ನೀವು ಯಾಕೆ ಬೇಕು? ನಿಮ್ಮನ್ನು ಯಾರು ಕೇಳ್ಕೊಂಡು ಬರ್ತಾರೆ? ಇತ್ತೀಚಿನ ದಿನಗಳಲ್ಲಿ ಈ ಪಾಕಿಸ್ತಾನದ ಪ್ರಧಾನಿಗಳ ಇಂಥ ಹೇಳಿಕೆಗಳಿಗೆ ನಮ್ಮ ಪ್ರಧಾನಿಯವರ ಸಚಿವಾಲಯ ಆಗಲಿ ಅಥವಾ ವಿದೇಶಾಂಗ ಸಚಿವಾಲಯ ಯಾರು ಉತ್ತರನೂ ಕೊಡ್ತಾರೆ? ವಿ ಆರ್ ನಾಟ್ ಟೇಕಿಂಗ್ ಪಾಕಿಸ್ತಾನ್ ಸೀರಿಯಸ್ಲಿ. ಪಾಕಿಸ್ತಾನ ಕೆಲವರು ಸೀರಿಯಸ್ ತಗ್ತಾರೆ, ಅದು ನಮ್ಮ ಆಂತರಿಕ ವಿಚಾರ. ಎಲೆಕ್ಷನ್ ಗೆಲ್ಲಬೇಕಾದ್ರೆ ಪಾಕಿಸ್ತಾನ ಹೇಗೆ ಬೈಬೇಕು ಅಂತ ಪಾಕಿಸ್ತಾನದ ಪ್ರಧಾನಿ ಕೂಡ ಅದೇ ಕೆಲಸ ಮಾಡ್ತಾರೆ ಅಲ್ವಾ? ಆದರೆ ಇವ್ರದ್ದು ಅಗತ್ಯ ನಮಗಿಲ್ಲ. ಅವರು ಕೆಲವೊಂದು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಇಮ್ರಾನ್ ಖಾನ್ ತಿಳ್ಕೋಬೇಕು. ಸೊ ಇಮ್ರಾನ್ ಖಾನ್ ನನ್ನ ಚರ್ಚೆ ನೋಡ್ತಾರೆ ಅಂತಲ್ಲ, ಬಟ್ ನಾನು ಹೇಳಲೇಬೇಕಾದ್ದರಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದೀನಿ, ಆ ರೆಕಾರ್ಡ್ ಸಲುವಾಗಿ. ಮೊದಲನೇದಾಗಿ, ನಾವು ನಮ್ಮ ದೇಶವನ್ನು ಜನತಂತ್ರದ ಮೌಲ್ಯಗಳ ಆಧಾರದ ಮೇಲೆ ಕಟ್ಟಿದ್ದೀವಿ, ಸೈನಿಕ ಮೌಲ್ಯಗಳ ಮೇಲೆ ಅಲ್ಲ. ನಾವು ಧರ್ಮನಿರಪೇಕ್ಷ ದೇಶವನ್ನು ಕಟ್ಟಿದ್ದೀವಿ. ಯಾವುದೇ ಜಾತಿ ಆಧಾರಿತ, ಕೋಮು ಆಧಾರಿತ ದೇಶ ನಮ್ಮದಲ್ಲ. ಇನ್ನು ಭಾರತೀಯ ಮುಸ್ಲಿಮರ ಬಗ್ಗೆ ಇವರ ಲಿಪ್ ಸಿಂಪತಿ ನಮಗೆ ಅಗತ್ಯ ಇಲ್ಲ. ಯಾಕೆಂದರೆ ಭಾರತೀಯ ಮುಸ್ಲಿಮರು ಮೊದಲ ಭಾರತೀಯರು ಅದು ಪ್ರೂವ್ ಮಾಡಿದ್ದಾರೆ. ಅವರು ಈ ದೇಶದ ಅಭಿವೃದ್ಧಿಗೆ ಮುಸ್ಲಿಮರ ಕೊಡುಗೆ ಇದೆಯಲ್ಲ, ಅದು ಅಪಾರವಾದ ಈ ದೇಶ. ಅದಕ್ಕೆ ಹೊರಗಿನ ದೇಶದವರು ಬಂದುಬಿಟ್ಟು ಭಾರತೀಯ ಮುಸ್ಲಿಮರನ್ನು ರಕ್ಷಣೆ ಮಾಡೋದಾಗಲಿ ಅಗತ್ಯ ಇಲ್ಲವೇ ಇಲ್ಲ. ನಮ್ಮ ನಡುವಿನ ಜಗಳ, ನಮ್ಮ ನಡುವಿನ ಪ್ರೀತಿ ನಮ್ಮದು. ಅಣ್ಣ ತಮ್ಮೆಂದರಾಗಿ ಒಂದು ದಿವಸ ಜಗಳ ಮಾಡ್ಕೊತೀವಿ, ನಾಳೆ ಸರಿ ಆಗ್ತೀವಿ, ಸಣ್ಣ ಪುಟ್ಟದ್ದು ನಡೀತೀವಿ. ಭಾರತೀಯ ಮುಸ್ಲಿಮರು ಹಾಗೆ ದೇಶಭಕ್ತರು. ಅವರಿಗೆ ಈ ಭಾರತೀಯ ಪರಂಪರೆ ಅಂತ ನಾವೇನು ಹೇಳ್ತೀವಿ ಅದನ್ನು ಮೈಗೂಡಿಸಿಕೊಂಡವರು ಅಂತ. ಇದನ್ನು ಇಮ್ರಾನ್ ಖಾನ್ ಅರ್ಥ ಮಾಡ್ಕೋಬೇಕು. ಇನ್ನು ಮೋದಿಯವ್ರ ಬಗ್ಗೆ ಇಮ್ರಾನ್ ಖಾನ್ ಬೈದರೆ ಕೇಳೋದಕ್ಕೆ ನಾವು ಭಾರತೀಯರು ರೆಡಿ ಇಲ್ಲ. ನಮ್ಮ ಪ್ರಧಾನಿಯ ಬಗ್ಗೆ ನಾವು ಮಾತಾಡ್ತೀವಿ, ನಾವು ಜಗಳ ಮಾಡ್ತೀವಿ, ನಮ್ಮ ಆಕ್ಷೇಪಗಳನ್ನು ಹೇಳ್ತೀವಿ. ಆದರೆ ಇಮ್ರಾನ್ ಖಾನ್ ಅಲ್ಲಿ ಕೂತ್ಬಿಟ್ಟು ಬೈದ್ಬಿಟ್ರೆ, ಟೀಕೆ ಮಾಡಿಬಿಟ್ರೆ, ರಷ್ಯಾಕ್ಕೆ ಹೋಗಿ ಇನ್ನೊಂದು ಹೋಗ್ಬಿಟ್ಟು ನಾವು ಇಮ್ರಾನ್ ಖಾನ್ಗೆ ಬೆಂಬಲ ಕೊಡೋಕ್ಕಾಗಲ್ಲ, ನಮ್ಮ ಪ್ರಧಾನಿಗೆ ಅದು ಬೆಂಬಲ ಕೊಡಬೇಕು. ಅದು ಭಾರತೀಯ ಸಂಸ್ಕೃತಿ ನಮ್ಮದು. ನಮ್ಮ ಮನೆಯೊಳಗಿನ ಜಗಳ ಮನೆಯೊಳಗಿರಬೇಕು. ಆದರೆ ಇದು ಬಹಳಷ್ಟು ಸಂದರ್ಭದಲ್ಲಿ ನೋಡಿ, ಹಳ್ಳಿಗಳಲ್ಲಿ ಜಗಳಗಳಿರ್ತವೆ, ಅಣ್ಣ ತಮ್ಮ ಜಗಳ ಮಾಡ್ಕೊತಾರೆ, ಇನ್ನೊಂದು ಮಾಡ್ತಾರೆ. ಆದರೆ ಊರಿನ ಪ್ರಶ್ನೆ ಬಂದಾಗ, ಊರಿನವರು ಬೇರೆ ಹಸ್ತಕ್ಷೇಪ ಮಾಡೋಕ್ಕೆ ಬಂದಾಗ ಮನೆಯ ಕುಟುಂಬದಲ್ಲಿರುವ ಅಣ್ಣ ತಮ್ಮ ಒಂದಾಗಿ ಅವ್ರನ್ನ ಎದುರಿಸ್ತಾರೆ ಅಲ್ವಾ? ಅಂಥ ಹಲವು ಉದಾಹರಣೆಗಳನ್ನು ನಾವು ನೀಡ್ಬೋದು. ನಾವು ಹಾಗೇನೆ ನಮ್ಮ ಸಣ್ಣಪುಟ್ಟು, ಯಾಕೆಂದರೆ ನಾವು ಜನತಂತ್ರದ ಮೇಲೆ ಇದ್ದಂಥವ್ರು ಅಂತ. ಭಾರತದ ಜನತಂತ್ರ ಇದು, ಡೆಮೋಕ್ರಸಿ. ನಮ್ಗೆ ಈ ಪ್ರಧಾನಿ ಬೇಡ ಅಂದರೆ ಎತ್ತಾಗ್ತೀವಿ, ಆ ಪ್ರಧಾನಿ ಬಾಸಬರು ಬೇಕು ಅಂದರೆ ಆಯ್ಕೆ ಮಾಡ್ತೀವಿ. ಭಾರತದ ಜನ ಯಾರು ಇಷ್ಟಪಡ್ತಾರೋ ಅವ್ರನ್ನ ಪ್ರಧಾನಿ ಮಾಡ್ತಾರೆ. ಪಾಕಿಸ್ತಾನದ ಹಾಗೆ ಮಿಲಿಟ್ರಿ ನೇಮಕ ಮಾಡಿದ ಪ್ರಧಾನಿ ಅಲ್ಲ. ಇಲ್ಲಿ ಮಿಲಿಟ್ರಿ ಆಶೀರ್ವಾದದಿಂದ ಪ್ರಧಾನಿಯಾಗಿರೋದಲ್ಲ, ಮಿಲಿಟ್ರಿಯ ಪ್ರತಿನಿಧಿಯಾಗಿ ಇದ್ದವರಲ್ಲ. ಅದರ ಜೊತೆಗೆ ಇವರು ಅರ್ಥ ಮಾಡ್ಕೋಬೇಕಾದ್ದು, ನಮ್ಮ ದೇಶದ್ದು ಭಾರತದ್ದು ಬಹುತ್ವದ ಸಂಸ್ಕೃತಿ. ಇಲ್ಲಿ ಎಲ್ಲ ಜಾತಿ ಧರ್ಮಗಳಿಗೆ ಸಮಾನತೆಯನ್ನು ನೀಡಲಾಗಿದೆ. ಅದಕ್ಕೆ ನಮ್ಮ ಸಂವಿಧಾನ ಕೊಟ್ಟಿದೆ, ಅಂಬೇಡ್ಕರ್ ಕೊಟ್ಟಿದ್ದು. ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತೀವಿ. ನಮಗೆ ಇಮ್ರಾನ್ ಖಾನ್ ಬೇಕಾಗಿಲ್ಲ, ಅದನ್ನು ಹೇಳಬೇಕಾಗಿಲ್ಲ. ಆದರೆ ಇಮ್ರಾನ್ ಖಾನ್ ಅನಗತ್ಯವಾಗಿ ಭಾರತದ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ, ಮಧ್ಯಪ್ರವೇಶ ಮಾಡ್ತಿದ್ದಾರೆ. ಪ್ರಧಾನಿಯವರನ್ನು, ನಮ್ಮ ದೇಶದ ಪ್ರಧಾನಿಯವನ್ನ ಅವರು ಟೀಕಿಸಿದರೆ ಅದನ್ನು ನಾವು ಸಹಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದು ನಮ್ಮ ಆಂತರಿಕ ವಿಚಾರ. ಇಮ್ರಾನ್ ಖಾನ್ ಬಂದುಬಿಟ್ಟು ಈಗ RSS ಸಂಘ ಪರಿವಾರವನ್ನು ಬೈಯೋದಿದ್ರೆ ನಾವು ಬೈತೀವಿ, ನಾವಿದ್ದೀವಿ, ಯಾರು ಪವರ್ಫುಲ್ ಯಾರು. ಇಲ್ಲಿ ವಿಭಿನ್ನ ಧ್ವನಿಯನ್ನು ಎತ್ತೋದಕ್ಕೆ ಅವಕಾಶ ಇದೆ, ನಾವು ನಮ್ಮ ಧ್ವನಿಯನ್ನು ಎತ್ತೀವಿ. ಆದರೆ ಹೊರಗಿನಲ್ಲಿ ಪಾಕಿಸ್ತಾನದಲ್ಲಿ ಇದ್ದುಕೊಂಡು ಅಲ್ಲಿಗೆ ಒಂದೇ ಧರ್ಮದ್ದು ಅಲ್ಲಿ ಏನೇನು ನಡೀತಿದೆ ಅಲ್ಪಸಂಖ್ಯಾತರ ಮೇಲೆ ಗೊತ್ತಿದೆ, ನಮಗೆ ಏನೇನು ಆಗ್ತಿದೆ ಅಲ್ಪಸಂಖ್ಯಾತರ ಮೇಲೆ ಅಂತ ಗೊತ್ತಿದೆ. ಅದು ಅವ್ರ ಹಣೆ ಬರ. ಆದರೆ ಅಲ್ಲಿ ಕೂತ್ಬಿಟ್ಟು ಇಲ್ಲಿಯವ್ರನ್ನ ಮುಗಿದ್ರೆ ನಾವು ಕೇಳಲ್ಲ. ನಮ್ಮ ಹೋರಾಟ ಸಂಘ ಪರಿವಾರ ಜೊತೆ RSS ಜೊತೆ ಇದ್ದರೆ ನಾವಿಲ್ಲಿ ಹೋರಾಟ ಮಾಡ್ತೀವಿ. ಅದಕ್ಕೆ ಇಮ್ರಾನ್ ಖಾನ್ ಸಪೋರ್ಟ್ ಅಗತ್ಯ ಇಲ್ಲ ನಮಗೆ. ಇಮ್ರಾನ್ ಖಾನ್ ಬಂದುಬಿಟ್ಟು ಮಾತಾಡ್ಬಿಟ್ಟು ಹೇಳಿಬಿಟ್ಟು ಅಗತ್ಯ ಇಲ್ಲ ನಮಗೆ. ಭಾರತದ ವಿಚಾರದಲ್ಲಿ ಇಮ್ರಾನ್ ಖಾನ್ ತನ್ನ ಪಂಚೇಂದ್ರಿಯಗಳನ್ನು ಮುಚ್ಕೊಂಡಿರಬೇಕು. ಅದಿಲ್ಲಂದ್ರೆ ಸಫರ್ ಆಗ್ತಾರೆ. ಅಲ್ಟಿಮೇಟ್ಲಿ ಇಮ್ರಾನ್ ಖಾನ್ ಸಫರ್ ಆಗಲ್ಲ, ಬಟ್
ಪಾಕಿಸ್ತಾನದಲ್ಲಿರುವ ಸಾಮಾನ್ಯ ಜನ, ಮುಗ್ಧ ಜನ, ಅವ್ರು ಯಾರು ಕೋಮುವಾದಿಗಳಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರ ಭಾರತೀಯ ಪ್ರೀತಿ ಇದೆ. ನಾನು ಯಾವುದೋ ಒಂದು ಟಿ ವಿ ಕಾರ್ಯಕ್ರಮ ಪಾಕಿಸ್ತಾನದ ನೋಡ್ತಾ ಇದ್ದೆ. ಅವಳು ಹೆಣ್ಣುಮಗಳು ಮಾತಾಡ್ತಾ ಇದ್ಲು, ನಮ್ಮ ಆಹಾರ ಪದ್ಧತಿ, ಭಾಷೆ ಎಲ್ಲ ಭಾರತೀಯವಾದ್ದು, ನಾವು ತಿನ್ನುವ ಊಟ ಕೂಡ ಉತ್ತರ ಭಾರತದಲ್ಲಿದ್ದಾಗಿದೆ, ಯಾಕೆ ನಮ್ಮ ನಡುವೆ ವ್ಯತ್ಯಾಸ ಅನ್ನುವ ಮಾತನ್ನು ಟಿ ವಿಯಲ್ಲೊಬ್ಬ ಸಾಮಾನ್ಯ ಮಹಿಳೆ ಹೇಳೋದನ್ನು ಕೇಳಿಸ್ದೆ. ಅದು ಅಲ್ಲಿಯ ಸಾಮಾನ್ಯ ಜನರ ಧ್ವನಿ. ಅವರಿಗೆ ಭಾರತ ವಿರೋಧ ಬೇಕಾಗಿಲ್ಲ, ಅಗತ್ಯ ಇಲ್ಲ ಅವರಿಗೆ. ಇದರ ನಡುವೆ ರಾಜಕಾರಣ ಏನಿದೆ, ಇಮ್ರಾನ್ ಖಾನ್ ಹತಾಶರಾಗಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಆರ್ಥಿಕತೆ ಕುಸಿದು ಹೋಗಿದೆ. ಏನಾದರೂ ಭಾರತವನ್ನು ಉಗಿದು, ಮೋದಿಯನ್ನು ಉಗಿದು ಏನಾದರೂ ಅಲ್ಪ ಸ್ವಲ್ಪ ಗೇನ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅವರು. ಬಟ್ ಇಟ್ ವುಡ್ ವರ್ಕ್. ಈ ಉಕ್ರೇನ್ ಗಲಾಟೆಯ ನಂತರ ಪಾಕಿಸ್ತಾನ್ ಟಿ ವಿಯಲ್ಲಿ ನಡೀತಿದ್ದ ಒಂದು ಚರ್ಚೆ ನೋಡಿದಲ್ಲ, ಅಲ್ಲಿ ಅವರಿಗೆ ಎಂಥ ಆತಂಕ ಶುರುವಾಗಿದೆ ಅಂದರೆ, ರಷ್ಯಾ ಉಕ್ರೇನನ್ನು ಮೇಲೆ ಯುದ್ಧ ಸಾರಿದ ಮೇಲೆ ಭಾರತಕ್ಕೆ ಹೊಸ ಶಕ್ತಿ ಬರುತ್ತೆ, ನಮ್ಮ ಕಾಶ್ಮೀರ ಏನಿದೆ ಅಂದರೆ ಅವ್ರ ಕಾಶ್ಮೀರ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು ಅಂತೀವಿ, ಅವ್ರು ಆಜಾದ್ ಕಾಶ್ಮೀರ ಅಂದ್ಕೋತಾರೆ. ಭಾರತ ಅದನ್ನು ಕಸ್ಕೊಬಿಡಬಹುದು, ಬಿಡಲ್ಲ ಇವರು ಅನ್ನುವ ಹತಾಶೆಯಲ್ಲಿ ಚರ್ಚೆ ಮಾಡೋದಲ್ಲ ನೋಡಿ. ಆ ಕಾರಣಕ್ಕೆ ನಾವು ಮಾತುಕತೆಗೆ ಮುಂದಾಗಬೇಕು ಭಾರತದ ಜೊತೆಗೆ. ಚರ್ಚೆಯಲ್ಲಿ ಬಂದದ್ದು ಕೇಳಿದ್ದು, ನಾವು ಮುಂದಾಗ್ಬಿಟ್ಟು ಭಾರತದ ಜೊತೆ ಚರ್ಚೆ ಮಾಡಿ, ನಿಮ್ಮ ಕಾಶ್ಮೀರ ನಿಮಗಿರಲಿ, ನಮ್ಮ ಕಾಶ್ಮೀರ ನಮಗಿರಲಿ, ನಾವು ಸಮಾಧಾನದಿಂದ ಶಾಂತಿಯಿಂದ ಬದುಕೋಣ ಅಂತ ಹೇಳಬೇಕು ಅಂತ ಒಂದು ಚರ್ಚೆಯಲ್ಲಿ ಬರ್ತಿತ್ತು. ಇದು ಬಹುಮಟ್ಟಿಗೆ ಪಾಕಿಸ್ತಾನಿಯ ಸಾಮಾನ್ಯ ಜನರ ಮನಸ್ಥಿತಿ ಅಂತ ನನಗನ್ನಿಸುತ್ತೆ. ಇದನ್ನು ಗ್ರೇಟ್ ಇಮ್ರಾನ್ ಖಾನ್ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಹಲವು ಕಾರಣಗಳಿಗಾಗಿ ಅಸ್ಥಿರದಲ್ಲಿರುವ ಪಾಕಿಸ್ತಾನವನ್ನು ಇನ್ನಷ್ಟು ಅಸ್ಥಿರಗೊಳಿಸುವ ಕೆಲಸವನ್ನು ಇಮ್ರಾನ್ ಖಾನ್ ಮಾಡಬಾರ್ದು. ಹಾಗೆ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಭಾರತವನ್ನು ಎದುರಿಸುವ ಶಕ್ತಿ ಇಲ್ಲ. ಅದು ಮಿಲಿಟರಿಲಿ ಕೂಡ ಸಾಧ್ಯ ಇಲ್ಲ, ಸಾಂಸ್ಕೃತಿಕವಾಗಿ ಸಾಧ್ಯ ಇಲ್ಲ, ಹಾಗೆಯೇ ಸಾಮಾಜಿಕ ಮೌಲ್ಯಗಳ ಮೂಲಕ ಸಾಧ್ಯ ಇಲ್ಲ. ಅದರ ಜೊತೆಗೆ ಭಾರತೀಯ ಮುಸ್ಲಿಮರನ್ನು ಎತ್ತಿಕಟ್ಟಿ ಏನೋ ಮಾಡಿಬಿಡ್ತೀನಿ ಅಂದರೆ ಅವನು ಮೂರ್ಖ. ಅವನು ಬಹುತೇಕ ಭಾರತೀಯ ಮುಸ್ಲಿಮರಲ್ಲಿ ಹರಿಯುತ್ತಿರುವುದು ಭಾರತದ ರಕ್ತ. ಅವರು ಇಲ್ಲಿ ಹುಟ್ಟಿದ್ದಾರೆ, ಇಲ್ಲಿ ಬೆಳೆದಿದ್ದಾರೆ, ಇದು ತಮ್ಮ ದೇಶ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ನೋಡಿದರೆ ಪಾಕಿಸ್ತಾನಿಯರು ಕೂಡ ಮೂಲ ಭಾರತೀಯರೇ ಅಲ್ವಾ? ಡಿವೈಡ್ ಆಗಿ ಜಗಳ ಮಾಡ್ಕೊಂಡು ಡಿವೈಡ್ ಆಗಿ ಹೋಗ್ಕೊಂಡಿದ್ದಾರೆ. ಹಣೆ ಬರ ಪ್ರತ್ಯೇಕ ದೇಶ ಮಾಡಿ ಕೂತ್ಕೊಂಡಿದ್ದಾರೆ, ಅನುಭವಿಸ್ತಾರೆ. ಯಾಕಂದರೆ ಅವರು ದೇಶವನ್ನು ಕಟ್ಟಿದ ರೀತಿ ಸರಿ ಇಲ್ಲ, ಮೌಲ್ಯಗಳು ಸರಿ ಇಲ್ಲ, ಭ್ರಷ್ಟತೆ ಪ್ರತಿ ಒಂದು ಇದರಲ್ಲೂ ಹರಡಿದೆ. ಬಹುತೇಕ ಪಾಕಿಸ್ತಾನಿ ಮಿಲಿಟರಿ ಮುಖ್ಯಸ್ಥರಿದ್ದಾರೆ, ರಿಟೈರ್ ಆದ ತಕ್ಷಣ ಅವರು ಇಂಗ್ಲೆಂಡ್ಗೋ ಅಮೇರಿಕಕ್ಕೋ ಹೋಗಿದ್ದಾರೆ. ಈಗ ಯಾವುದೋ ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ ನಾನು. ಬಹುತೇಕ ಟಾಪ್ ಪೊಲಿಟಿಷಿಯನ್ಸ್ ಇದ್ದಾರಲ್ಲ, ಅವ್ರ ಮಕ್ಕಳೆಲ್ಲ ವಿದೇಶದಲ್ಲೇ ಓದ್ತಿದ್ದಾರಂತೆ. ಕೇವಲ ವಿದೇಶದಲ್ಲಿ ಓದೋ ಮಾತ್ರ ಅಲ್ಲ, ಈ ಭಾರತದಲ್ಲೂ ಸಿಟಿ ರವಿ ಮಗ ಏನೋ ಓದ್ತಿದ್ದಾರಂತೆ. ಅಲ್ಲ ಓದಿಸಿ ವಾಪಸ್ ಕರ್ಕೊತಾರೆ. ಬಟ್ ಪಾಕಿಸ್ತಾನ ರಂಗಲ್ಲ, ಅಲ್ಲಿ ಆಸ್ತಿ ಖರೀದಿ ಮಾಡಿಬಿಟ್ಟು ಅಲ್ಲಿ ಸಿಟಿಸನ್ಶಿಪ್ಪಿಗೆ ಟ್ರೈ ಮಾಡಿ ರಿಟೈರ್ ಆದ ಕಡೆ ಪೂರ್ಣ ವಲಸೆ ಹೋಗ್ಬಿಡ್ತಾನೆ. ಅಂಥ ಒಂದು ಸಿಚುವೇಶನ್ ಪಾಕಿಸ್ತಾನದಲ್ಲಿದೆ. ಸೊ ನನಗೆ ಅನ್ನಿಸ್ತಾ ಇದೆ ಆಗಾಗ ಸ್ವಲ್ಪ ಪಾಕಿಸ್ತಾನದ ಬಗ್ಗೆ ಮಾತನಾಡೋಣ. ತಪ್ಪು ತಿಳುವಳಿಕೆಯೂ ಇದೆ, ಸರಿಯಾದ ಮಾಹಿತಿ ಕೂಡ ಇಲ್ಲ. ನನಗೆ ಗೊತ್ತಿರೋ ಮಾಹಿತಿಯನ್ನು ತಮಗೆಲ್ಲ ತಲುಪಿಸೋ ಯತ್ನ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ದರಿಂದ ಇಮ್ರಾನ್ ಖಾನ್ ಅವರು ಫಾಸ್ಟ್ ಬಾಲರ್ ಆಗಿದ್ದರಂತೆ. ಈ ಫಾಸ್ಟು ಇಲ್ಲ, ಸ್ಪಿನ್ನೂ ಇಲ್ಲ, ಬ್ಯಾಟಿಂಗೂ ಇಲ್ಲ. ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅದರ ಜೊತೆಗೆ ಭಾರತ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಾಗಲಿ, ಭಾರತೀಯ ಮುಸ್ಲಿಮರಿಗೆ ಲಿಪ್ ಸಿಂಪತಿಯನ್ನು ತೋರಿಸೋದಾಗಲಿ ನಮಗೆ ಅಗತ್ಯ ಇಲ್ಲ. ಇದನ್ನು ಮಾಡುವಾಗ ಇಮ್ರಾನ್ ಖಾನ್ ಎಚ್ಚರಿಕೆಯಿಂದ ಇರಲಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಅಂತಾರಾಷ್ಟ್ರೀಯ ವಿಷಯ ಕುರಿತ ಸುದ್ದಿ ವಿಶ್ಲೇಷಣೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.